ಮೊನ್ನೆ CET ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯನ್ನು ತನ್ನ ಜನಿವಾರವನ್ನು ತೆಗೆದು ಪರೀಕ್ಷೆ ಬರೀಬೇಕು ಅಂತೇಳಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ರಾಜ್ಯ ಬ್ರಾಹ್ಮಣ ಸಮುದಾಯ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ KEAನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ H ಅವರು ಕೂಡ ನಮ್ಮ ಜೊತೆಲಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಏನು ನಡೆದಿರುವಂಥದ್ದು ಸರ್? ಯಾವ್ಯಾವ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೆದಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಿದೆ ಸರ್? ಮಾಧ್ಯಮದ ಮೂಲಕ ನಮಗೆ ಗೊತ್ತಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಿನ್ನೆ ಅಲ್ಲ, ಆ್ಯಕ್ಚುಲಿ ಅದು ಮೊನ್ನೆ ಆಗಿರುವಂತಹ ಘಟನೆ. ನಿನ್ನೆ ಅವರು ಸಮಾಜದವರು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀನು ಜನಿವಾರವನ್ನು ಪರಿಶೀಲಿಸಿ ಜನಿವಾರವನ್ನು ತೆಗೆದು ನೀನು ಪರೀಕ್ಷೆ ಬರೀಬೇಕು ಅಂತ ವಿದ್ಯಾರ್ಥಿಗೆ ಹೇಳಿದ್ರಂತೆ. ವಿದ್ಯಾರ್ಥಿ ನಿರಾಕರಿಸಿದ್ದಕ್ಕೆ ಅವನಿಗೆ 10 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ. ನಂತರ ಪ್ರಿನ್ಸಿಪಲ್ ಬಂದು ಇಲ್ಲ ಅದು ಜನಿವಾರ ತೆಗೆಯುವ ಅಗತ್ಯ ಇಲ್ಲ ಅಂತೇಳಿ ಕೈಯಲ್ಲಿ ಕಾಶಿದಾರ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಟ್ಟಿರುವಂಥದ್ದನ್ನು ತೆಗೆಸಿ ಅವನಿಗೆ ಒಳಗಡೆ ಕಳಿಸಿದ್ರು ಅಂತ ವಿದ್ಯಾರ್ಥಿಯ ಮಾವನೇ ಮಾಧ್ಯಮದಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ಅಂದರೆ ಶಿವಮೊಗ್ಗದಲ್ಲಿ ಜನಿವಾರವನ್ನು ತೆಗೆದು ಒಳಗಡೆ ಹೋಗಿ ಪರೀಕ್ಷೆ ಬರೆಸಿಲ್ಲ, ಅಂದರೆ ತೆಗೀರಿ ಅಂತ ಇನ್ಸಿಸ್ಟ್ ಮಾಡಿದ್ದಾರೆ ಎನ್ನುವಂಥದ್ದು. ಪರೀಕ್ಷೆಯನ್ನು ಬರೆದಿದ್ದಾನೆ. ಇನ್ನು ಬೀದರ್ ಜಿಲ್ಲೆಯ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮೊದಲು ದಿನ 2 ಪರೀಕ್ಷೆಯನ್ನು ಬರೆದಿದ್ದಾನೆ. ನಿನ್ನೆ ಬೆಳಿಗ್ಗೆ ನಮ್ಮದು ಮ್ಯಾಥ್ಸ್ ಪರೀಕ್ಷೆ ಇತ್ತು. ಈ ಸಂದರ್ಭದಲ್ಲಿ ನೀನು ಜನಿವಾರವನ್ನು ತೆಗಿಬೇಕು ಅಂತ ಜಟಪಟಿ ಆಗಿದೆ. ಆವಾಗ ಅವನು ವಿದ್ಯಾರ್ಥಿ ಅದನ್ನು ನಿರಾಕರಿಸಿ ಈ ಸಂದರ್ಭದಲ್ಲಿ ಅವರು ಯಾರ್ದೂ ಗಮನಕ್ಕೆ ತಂದಿಲ್ಲ, ವಿದ್ಯಾರ್ಥಿ ಹೊರಟೋಗ್ಬಿಟ್ಟಿದ್ದಾನೆ. ಆಮೇಲೆ ಮತ್ತೆ ಮಧ್ಯಾಹ್ನ ಬಂದಿದ್ದಾನೆ, ಆವಾಗ ಬಿಟ್ಟಿದ್ದಾರೆ, ಬಯಾಲಜಿ ಬರೆದಿದ್ದಾರೆ. ರಾಜ್ಯದಲ್ಲಿ 775 ಪರೀಕ್ಷಾ ಕೇಂದ್ರಗಳಿತ್ತು. ಇದರಲ್ಲಿ 2 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಥರ ಘಟನೆ ಆಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿಯನ್ನು CET ರೂಲ್ಸ್ 2008 ಭಾಳ ಸ್ಪಷ್ಟವಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮುಖ್ಯಸ್ಥರಾಗಿರ್ತಾರೆ. ನಾವು ಅವರಿಗೆಲ್ಲ ಸಪೋರ್ಟ್ ಮಾಡ್ತೀವಿ. ಕಾನ್ಫಿಡೆನ್ಷಿಯಲ್ ಮೆಟೀರಿಯಲ್ ಕೊಡುವಂಥದ್ದು, ಮಾರ್ಗಸೂಚಿಯನ್ನು ಕೊಡುವಂಥದ್ದು, ರೆಮ್ಯುನರೇಷನ್ ಕೊಡುವಂಥದ್ದು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪರೀಕ್ಷೆ ಆಗುವಂಥದ್ದು. ಹಾಗಾಗಿ ಅವ್ರ ಹಂತದಲ್ಲಿ ಎಲ್ಲರಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ವಸ್ತ್ರ ಸಂಹಿತೆ ವಿಷಯ ಬರುತ್ತೆ. ನಾವು ಹೇಳಿದ್ವಾ ಜನಿವಾರ ತೆಗಿಲಿಕ್ಕೆ ಪ್ರಾಧಿಕಾರದಿಂದ, ಅದಕ್ಕೆ ಅವ್ರು ತೆಗೆಸಿದಾರಾ? ನೋ. ತಾವು ನೋಡ್ಬೋದು ನಮ್ಮ ವೆಬ್ಸೈಟಲ್ಲಿ ಎಕ್ಸ್ ಖಾತೆನಲ್ಲಿ ಭಾಳ ಸ್ಪಷ್ಟವಾಗಿ ನಾವು ವಸ್ತ್ರ ಸಂಹಿತೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬರುವಾಗ ಏನು ಧರಿಸ್ಕೊಂಡು ಬರಬೇಕು ಅನ್ನುವಂಥದ್ದು ನಾವು ಕ್ಲಿಯರಾಗಿ ಹೇಳಿದ್ವಿ. ಎಲ್ಲೂ ನಾವು ಜನಿವಾರ ತೆಗಿಬೇಕು ಅಂತ ಹೇಳಿಲ್ಲ. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಆಗುವಂತಹ ಯಾವುದೇ ನಿರ್ಧಾರವನ್ನು ನಾವು ಮಾಡಲ್ಲ, ಮಾರ್ಗಸೂಚಿಗಳಿಲ್ಲ. 3,30,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. 3,11,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಇದರಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಈ ಘಟನೆ ಆಗಿರುವಂಥದ್ದು ತಪ್ಪು. ಇಷ್ಟು 775 ಪರೀಕ್ಷಾ ಕೇಂದ್ರಗಳಲ್ಲಿ ಶಿವಮೊಗ್ಗದ, ಬೀದರ್ನ ಒಂದೊಂದು ಪರೀಕ್ಷಾ ಕೇಂದ್ರದ ಮುಖ್ಯ ದ್ವಾರದಲ್ಲಿರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪು ಇದು. ಅವನು ಈ ತಿಳುವಳಿಕೆ ಕಡಿಮೆ ಇದ್ದು ಮಾಡಿದ್ನೋ ಯಾಕೆ ಮಾಡಿದ ಗೊತ್ತಿಲ್ಲ. ನಾನು ಈ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸಹ ಮಾತಾಡಿದ್ದಾರೆ. ನಾವು ರೈಟಿಂಗಲ್ಲಿ ಕೇಳಿದ್ದೀವಿ, ಅವ್ರ ಹಂತದಲ್ಲಿ ತನಿಖೆ ಮಾಡ್ತಾ ಇದ್ದೀವಿ, ನಾವು ವರದಿ ಕಳಿಸ್ಕೊಡ್ತೀವಿ ಅಂತ. ಇದರಲ್ಲಿ 2 ವಿಷಯನ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ. ಒಂದು, ಯಾರು ತಪ್ಪು ಮಾಡಿದವರೇ ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಿ. ನಿಮ್ಮ ಹಂತದಲ್ಲಿ ಕ್ರಮ ತಗೊಳಕ್ಕಿಲ್ಲ ಅಧಿಕಾರ, ಯಾರು ದೊಡ್ಡವರಿದ್ದಾರೆ ಅಂತಂದರೆ ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ನಾವು ಅವ್ರು ಬರ್ತಿದ್ದಂಗೆ ನಾವು ಕ್ರಮ ತಗೊಳ್ತೀವಿ. ಒಂದು ಮುಂದುವರೆದು ನಾನು ಇಡೀ ರಾಜ್ಯದಲ್ಲಿ 3,30,000 ವಿದ್ಯಾರ್ಥಿಗಳು ಪರೀಕ್ಷೆ ನಡೆಸುವಂಥದ್ದಕ್ಕೆ 20,000ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಈ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಪರೀಕ್ಷಾ ಪ್ರಾಧಿಕಾರದ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಈ ಎರಡು ಸೆಂಟರ್ನ 2 ಸಿಬ್ಬಂದಿ ಮಾಡಿರೋ ತಪ್ಪಿಗೆ ಎಲ್ಲರಿಗೂ ನೋವಾಗಿದೆ. ಅವ್ರು ಮಾಡಬಾರ್ದಾಗಿತ್ತು. ಅದರಿಂದ ಒಂದು ಸಮಾಜಕ್ಕೆ ನೋವಾಗಿದೆ, ಉದ್ದೇಶಪೂರ್ವಕವಾಗಿ ನೀವು ಮಾಡಿದ್ದೀರಾ, ಈ ಥರದ್ದೆಲ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ಚರ್ಚೆ ಆಗ್ತಾ ಇದೆ. ನಾನು ನನ್ನ ಪರವಾಗಿ ಇಡೀ ರಾಜ್ಯದಲ್ಲಿ ಪರೀಕ್ಷೆ ನಡೆದಿರೋದ್ರಿಂದ ನಾನು ನೇರವಾಗಿ ಹೊಣೆಗಾರ ಅಲ್ಲ. ಆಯಾ ಜಿಲ್ಲಾಧಿಕಾರಿಗಳು ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ಇರುತ್ತೆ. ಆದ್ರೂ ಬ್ರಾಹ್ಮಣ ಸಮಾಜದವರಿಗೆ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆದು ಒಳಗಡೆ ಹೋಗು ಅಂತೇಳಿರುವಂಥದ್ದು ತಪ್ಪು. ಹಾಗಾಗಿತ್ತು ಅಂತಂದರೆ ಅದನ್ನು ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಆ ಸಮಾಜಕ್ಕೆ ನೋವಾಗಿದ್ದರೆ ಪ್ರಾಧಿಕಾರದ ಪರವಾಗಿ ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ಕ್ಷಮೆಯನ್ನು ಸಹ ನಾನು ಕೇಳ್ತೀನಿ. ವಿದ್ಯಾರ್ಥಿಗಳ ವಿಷಯ ಆಗಿರೋದ್ರಿಂದ ಇದನ್ನು ಇಲ್ಲಿಗೆ ಮುಗಿಸ್ಬೇಕು, ಬೆಳೆಸಬೇಡಿ ಎನ್ನುವಂಥದ್ದು ನಾನು ಎಲ್ಲರಲ್ಲಿ ವಿನಂತಿ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಅತಾಚುರ್ಯ ಆಗದಿಲ್ದಿರೋ ಥರ ಹೆಚ್ಚು ಜಾಗೃತಿ ವಹಿಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು, ಅದು ಜಿಲ್ಲಾಧಿಕಾರಿಗಳ ಹಂತದಲ್ಲಿರ್ಬೋದು, ನಮ್ಮಿಂದ ಹೋಗುವಂಥ ನಿರ್ದೇಶನಗಳಿರ್ಬೋದು, ಹೆಚ್ಚು ಕಾಳಜಿ ವಹಿಸಿ ನಾವು ಪರೀಕ್ಷೆಯನ್ನು ಮಾಡ್ತೀವಿ. ಜನಿವಾರ ತೆಗೆದು ಒಳಗೆ ಬರಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಕೆಲವಷ್ಟು ವಿದ್ಯಾರ್ಥಿಗಳು ಜನಿವಾರನ ತೆಗೆದು ಪರೀಕ್ಷೆ ಬರಲಿಕ್ಕೆ ಮುಂದಾಗಲಿಲ್ಲ, ಅಂದರೆ ಹಿಂದೆನೇ ಉಳಿದಿದ್ರು. ಅಂತಹ ವಿದ್ಯಾರ್ಥಿಗಳಿಗೆ ಏನಾದ್ರು ಮತ್ತೆ ಪರೀಕ್ಷೆ ಬರೆಸುವಂಥದ್ದು ಆಗತ್ತಾ ಅಂತ? ಈಗ ಅದು ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ರಿಪೋರ್ಟ್ ಇಲ್ಲ. ಯಾಕೆ ಅಂತಂದರೆ
ಯಾರು ಪರೀಕ್ಷಾ ಕೇಂದ್ರಕ್ಕೆ ಬಂದ ಮೇಲೇ ಅದು ಗೇಟಲ್ಲಾಗಿರುವಂಥದ್ದು ಈ 2 ಸೆಂಟ್ರಲ್ಲಿ ಮಾತ್ರ. ಹಾಗಾಗಿ ಜನಿವಾರ ನಾವು ಮೊದಲೇನೆ ಏನಾದ್ರೂ ಮಾರ್ಗಸೂಚಿಯಲ್ಲಿ ಜನಿವಾರ ತೆಗೆದು ಬರಬೇಕು ಅಂತ ಹೇಳಿದ್ರೆ, ಇವ್ರು KE ಅವರು ಡ್ರೆಸ್ ಕೋಡಲ್ಲಿ ಜನಿವಾರ ತೆಗಿಬೇಕು ಅಂತ ಹೇಳಿದರೆ ಹಂಗೆ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗೋದು ಬೇಡ ಅಂತ ಬಿಟ್ಟಿರ್ಬೋದು. ನಾವು ಆ ರೀತಿ ಎಲ್ಲೂ ಹೇಳಲೇ ಇಲ್ಲ. ಹಾಗಾಗಿ ಮರುಪರೀಕ್ಷೆ ಪ್ರಶ್ನೆ ಉದ್ಭವಿಸಲ್ಲ. ಆ ಥರ ಯಾರಾದ್ರೂ ನಾವು ಜನಿವಾರ ಅಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದಾಗಲೇ ಆ ಇನ್ಸಿಡೆಂಟ್ ಆಗಿರುತ್ತೆ. ಬಂದಿದ್ರೆ ಅಲ್ಲೇ ನೋಡಿ, ಪ್ರತಿ ಪರೀಕ್ಷಾ ಕೇಂದ್ರದ್ದು ಪ್ರಿನ್ಸಿಪಾಲ್ ಇರ್ತಾರೆ, ವೈಸ್ ಪ್ರಿನ್ಸಿಪಾಲ್ ಇರ್ತಾರೆ, DC ಅಪಾಯಿಂಟ್ ಮಾಡಿರೋ 2 ಆಫೀಸರ್ಸ್ ಇರ್ತಾರೆ. ಅಲ್ಲಿ ಗಮನಕ್ಕೆ ತಂದು ಬಗೆಹರಿಸುವಂಥದ್ದಕ್ಕೆ ಅವಕಾಶ ಇತ್ತು. ಅದೇ ರೀತಿ ಶಿವಮೊಗ್ಗ ಬಗೆಹರಿದಿದೆ. ಬೀದರ್ದು ಯಾಕೆ ಬಗೆಹರಿಲಿಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೇ ಜಿಲ್ಲಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಅವರು ಯಾಕೆ ಪ್ರಿನ್ಸಿಪಾಲ್ ತಕ್ಷಣ ಹೈಯರ್ ಆಫೀಸರ್ಸ್ಗೆ ಮಾತಾಡಲಿಲ್ಲ, ಅದು ಎಲ್ಲ ಸ್ವಲ್ಪ ಗೊಂದಲ ಇದೆ. ಆ ವಿದ್ಯಾರ್ಥಿಗೆ ಮ್ಯಾಥ್ಸ್ ಇಲ್ದಿರೋದ್ರಿಂದ ಅವನಿಗೆ ಭವಿಷ್ಯದಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಸಿಗುವಂಥದ್ದು ತೊಂದರೆ ಇದೆ. ಅದಕ್ಕೆ ನಮ್ಮ ಸಚಿವರು ಅದರದ್ದು ವರದಿ ತಗೊಂಡು ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು ವಿದ್ಯಾರ್ಥಿಗಳ ಪರವಾಗಿ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುವಂಥದ್ದಕ್ಕೆ ನಾವು ಬಿಡಲ್ಲ. ವಿದ್ಯಾರ್ಥಿ ವಿರುದ್ಧವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ಯಾವುದೇ ಮಾರ್ಗಸೂಚಿಯನ್ನು ನಾವು ಬಿಡಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಜೆನ್ಯೂನ್ ವಿದ್ಯಾರ್ಥಿಗಳು ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ನಿಟ್ಟಲ್ಲಿ ನಾವು ಮಾರ್ಗಸೂಚಿಯನ್ನು ಕೊಡ್ತೀವಿ. ಮುಂದೆ CET ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಜನಿವಾರ ಇದ್ದರೂ ಕೂಡ ಎಕ್ಸಾಮನ್ನು ಬರಿಬೋದು ಅನ್ನೋಂಥದ್ದು ಏನಾದ್ರು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತೀರಾ? ನನಗನ್ಸುತ್ತೆ ಇದು ಅಪ್ರಸ್ತುತ. ಯಾಕೆಂತಂದರೆ ಜನಿವಾರ ಯಾವುದೇ ರೀತಿಯೂ ಜನಿವಾರ ಇರ್ಬೋದು. ಈಗ ವೀರಶೈವ ಲಿಂಗಾಯತರು ಲಿಂಗಧಾರಣೆ ಹಾಕಿಕೊಂಡು ಬರ್ತಾರೆ, ಮದುವೆ ಆಗಿರೋರು ಕರಿಮಣಿ ಹಾಕ್ಕೊಂಡು ಬರ್ತಾರೆ, ಕಾಲುಂಗ್ರ ಹಾಕಿರ್ತಾರೆ. ನಾವು ಭಾಳ ಸ್ಪಷ್ಟವಾಗಿ ಏನಂತ ಹೇಳಿದ್ದೀವಿ, ಈ ಮಾಲ್ ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಪೂರಕವಾಗಿ, ಉದಾಹರಣೆಗೆ ಕಿವಿ ಮುಚ್ಚಿತ್ತು ಅಂತಂದರೆ ಇಯರ್ಫೋನು ಬ್ಲೂಟೂತ್ ಇಟ್ಕೊಂಡು ಬಂದು ಹಿಂದೆ ಆಗಲೇ ಎಕ್ಸಾಮ್ಗಳು ಆಗಿ ಮಾಡಿಬಿಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ ನಮಗೆ. ಅದಕ್ಕೆ ಅದಿರಬಾರ್ದು. ಮುಖ ಮುಚ್ಚಿತ್ತು ಅಂತಂದರೆ ನಮಗೆ ಆ ವಿದ್ಯಾರ್ಥಿ ಬದಲು ಬೇರೆ ವಿದ್ಯಾರ್ಥಿ ಬರ್ಬೋದು. ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದೀವಿ, ಮುಖ ಮತ್ತು ಕಿವಿ ಮುಚ್ಚುವಂತಹ ವಸ್ತ್ರ, ಕ್ಯಾಪು ಇದು ಯಾವುದು ಧರಿಸಬಾರ್ದು, ಮತ್ತು ಫುಲ್ ತೋಳಿರುವಂಥದ್ದನ್ನು ಧರಿಸಬಾರ್ದು, ಮತ್ತು ಜೀನ್ಸ್ ಪ್ಯಾಂಟು ತುಂಬಾ ಜೋಬ್ ಇರುವಂಥದ್ದನ್ನು ಮಾಡಬಾರ್ದು ಅಂತ ಹೇಳಿದ್ದೀವಿ. ಈ 2 ಪರೀಕ್ಷಾ ಕೇಂದ್ರಗಳಿಂದ ಏನಾದರೂ ವರದಿಯನ್ನು ಏನಾದ್ರು ಕೇಳಿದಿರಾ? ಯಾರ ತಪ್ಪಿದೆ ಮತ್ತು ಯಾರ್ದಾರು ಲೋಪದೋಷವಾಗಿದೆಯಾ ಅನ್ನೋಂಥದ್ದಲ್ಲಿ ಏನಾದ್ರು ಪರಿಶೀಲನೆ ಆಗುತ್ತಾ? ಖಂಡಿತ. ಈಗ ಜಿಲ್ಲಾಧಿಕಾರಿಗಳಿಗೆ ನಾವು ಲಿಖಿತವಾಗಿ ವರದಿ ಕೇಳಿದ್ದೀವಿ. ಜಿಲ್ಲಾಧಿಕಾರಿಗಳು ಅವ್ರ ಹಂತದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಅವ್ರದ್ದು ವರದಿ ಬರ್ತಿದ್ದಂಗೆ ಅವ್ರ ಹಂತದಲ್ಲಿದ್ದರೆ ಅವ್ರು ಕ್ರಮ ತಗೊಳ್ತಾರೆ, ಇಲ್ಲ ನಮ್ಮ ಹಂತದಲ್ಲಿದ್ದರೆ ನಾವು ಕ್ರಮ ತಗೊಳ್ತೀವಿ. ನಿಮ್ಮದೇ ಪರೀಕ್ಷಾ ಸಿಬ್ಬಂದಿಗಳೇನಾದ್ರು ಈ ಥರದ್ರಲ್ಲಿ ಭಾಗಿಯಾಗಿದ್ದರೆ, ಇಲ್ಲ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಏನಾದ್ರು ಭಾಗಿಯಾಗಿದ್ದರೆ ಅವ್ರ ವಿರುದ್ಧ ಕ್ರಮ ಏನಾರು ಆಗುತ್ತಾ? ಅಲ್ಲ, ಖಂಡಿತ ಅಲ್ಲ. ಈಗ ಅವರು ಎಲ್ಲರೂ ಅಪಾಯಿಂಟೆಡ್ ಬೈ ಡೆಪ್ಟಿ ಕಮಿಷನರ್. ನಾವು ಇಲ್ಲಿಂದ ನೇರವಾಗಿ ಜಿಲ್ಲಾ ಪರೀಕ್ಷಾ ಕೇಂದ್ರದಲ್ಲಿ ಕೆಲಸ ಮಾಡೋರಿಗೆ ನಾವು ಅಪಾಯಿಂಟ್ ಮಾಡಲ್ಲ. ಪೊಲೀಸು ರಿಲೇಟೆಡ್ ಇರುವಂಥವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ. ಬೇರೆ ಪರೀಕ್ಷಾ ಸಿಬ್ಬಂದಿ, ರೂಮ್ ಸೂಪರ್ವೈಸರ್ಸ್ ಇರ್ಬೋದು, ಮತ್ತು ಸ್ಕ್ವಾಡ್ ಇರ್ಬೋದು, ಕಸ್ಟೋಡಿಯನ್ ಇರ್ಬೋದು, ರೂಟ್ ಆಫೀಸರ್ಸ್ ಎಲ್ಲನೂ DC ಅಪಾಯಿಂಟ್ ಮಾಡ್ತಾರೆ. ಹಾಗಾಗಿ ಖಂಡಿತ ಕ್ರಮ ಆಗುತ್ತೆ. ತಪ್ಪು ಮಾಡಿದ್ದು ತಪ್ಪೇನೆ. ಯಾಕೆಂದ್ರೆ ನಾವು ಹೇಳೇ ಇಲ್ಲದೊಂದು ಜನಿವಾರ ತೆಗೆಸುವ ಇರುವಂಥದ್ದು ತಪ್ಪು. ಹಾಗಾಗಿ ಯಾರದನ್ನೇ ಹೇಳಿದ್ದಾರೆ, ಯಾಕೆ ಆ ರೀತಿ ಒಂದು ಹುಚ್ಚು ನಿರ್ಧಾರವನ್ನು ಅವರು ಮಾಡಿ ಆ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಅವರಿಗೆ ನೋವು ಮಾಡಿದರು, ಶಿಕ್ಷೆ ಅಂತೂ ಆಗುತ್ತೆ. ಈಗಾಗಲೇ ಬ್ರಾಹ್ಮಣ ಸಮಾಜದವರು ಹೇಳ್ತಾ ಇರುವಂಥದ್ದು, ಬೀದರ್ನಲ್ಲಿ ಏನು ಜನಿವಾರ ಧರಿಸಿ ಬಂದಂಥ ವಿದ್ಯಾರ್ಥಿಗೆ ಯಾಕೆ ತೆಗಿಬೇಕು ಅಂತ ವಿದ್ಯಾರ್ಥಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇದರಿಂದಲೂ ಕೂಡ ನೇಣು ಹಾಕಿಕೊಳ್ಳಬಹುದು ಅನ್ನೋಂಥ ರೀತಿಯಲ್ಲಿ ಆತನಿಗೆ ಅವಹೇಳನ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಮಾಜವನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋಂಥ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಏನಾದ್ರು ನೀವು ಅಲ್ಲಿಂದ ಮಾಹಿತಿ ಏನಾದ್ರು ಸಿಕ್ಕಿದೆಯಾ ಸರ್? ಈ ಥರದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋಂಥದ್ದು. ಈಗ ವಿದ್ಯಾರ್ಥಿ ಅಲ್ಲಿ ನಡೆದಂಥ ಸಂದರ್ಭದಲ್ಲಿ ಘಟನೆ ನಡೆದಂಥದ್ದಕ್ಕೆ ಯಾರು ಬ್ರಾಹ್ಮಣ ಸಮಾಜದವರಾಗಲಿ, ನಾನಾಗಲಿ, ನೀವಾಗಲಿ ಯಾರೂ ಸಾಕ್ಷಿದಾರರಿಲ್ಲ. ಈಗ ಅದು ಆ ವಿದ್ಯಾರ್ಥಿಗೆ ಹೇಳಿದರು, ಯಾರು ಹೇಳಿದರು, ಅಲ್ಲಿ CC ಕ್ಯಾಮ್ರಾ ವಿತ್ ವಾಯ್ಸ್ ರೆಕಾರ್ಡರ್ ನಮ್ಮ ಹತ್ರ ಇಲ್ಲ. ಇದು ಘಟನೆ ಆದಮೇಲೆ ಹೊರಗಿನವರೆಲ್ಲ ಬಂದು ಸ್ವಲ್ಪ ತುಪ್ಪ ಸುರಿಯುವಂಥದ್ದು, ಉಪಕಾರ ಹಾಕುವಂಥದ್ದೆಲ್ಲ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ನಾನು ಆ ವಿಷಯದಲ್ಲಿ ಕಾಮೆಂಟ್ ಮಾಡಲ್ಲ ಅವ್ರು ಯಾರು. ಬಟ್ ಆದರೆ ತನಿಖೆ ಅಂತೂ ಆಗ್ತಾ ಇದೆ. ಬಟ್ ಜನಿವಾರ ತೆಗೆದು ನೀನು ಬರಬೇಕು ಅನ್ನೋದೇ ತಪ್ಪು. ನಮ್ದು ಎಲ್ಲೂ ಮಾರ್ಗಸೂಚಿ ಇಲ್ದಿರುವಾಗ ನೀನು ಜನಿವಾರ ಯಾಕೆ ತೆಗೆದು ಬರಬೇಕು? ಅದೇನು ಆಗುತ್ತೆ? ಅದೇನು ಎಲೆಕ್ಟ್ರಾನಿಕ್ ಡಿವೈಸಾ? ಹಂಗೆ ನೋಡಬೇಕು ಅಂದರೆ ಬೇಕಾದರೆ ನೀವು ಡಿಟೆಕ್ಟ್ ಇರುತ್ತೆ, ಆ್ಯಂಡ್ ಡಿವೈಸ್ ನೋಡ್ಬೋದಾಗಿತ್ತು, ಅದರಲ್ಲಿ ಏನಾದ್ರು ಕಟ್ಟಿ ಬಂದಿದೆ ನಾನು. ಹಾಗಾಗಿ ಅದು ತನಿಖೆ ಆಗುತ್ತೆ. ಯಾರು ಅದನ್ನು ಈ ಹುಚ್ಚುತನ ಮಾಡಿದ್ದಾರೆ, ಆ ವಿದ್ಯಾರ್ಥಿಗೆ ತೊಂದರೆ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗುತ್ತೆ. ಅಂದರೆ ಇವಿಷ್ಟು ಕೂಡ ಪ್ರಸನ್ನ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.